ನಮಸ್ಕಾರ. ಮಧುರ ಮಾರ್ಗ ಯೂಟ್ಯೂಬ್ ಚಾನಲ್ನ 15ನೇ ದಿನದ ಅನುಷ್ಠಾನಕ್ಕೆ ತಮ್ಮೆಲ್ಲರಿಗೂ ಆತ್ಮೀಯವಾದಂತಹ ಸ್ವಾಗತ. ಸ್ನೇಹಿತರೆ, ನಾವು 7 ಸ್ಟೆಪ್ ಆಫ್ ಟ್ರಾನ್ಸ್ಫಾರ್ಮೇಷನ್ನಲ್ಲಿ ರಿಲೇಷನ್ಶಿಪ್ಪಲ್ಲಿ ನಾವು ಯಾವ ರೀತಿಯಾದಂತಹ ಅವೇರ್ನೆಸ್ಸನ್ನು ಹೆಚ್ಚು ಮಾಡ್ಕೊಳ್ಬೇಕು ಅಂತ 8ನೇ ದಿನದ ಅನುಷ್ಠಾನದಲ್ಲೇ ನೋಡ್ಕೊಂಡ್ವಿ. ಇಂದು ಆ್ಯಸ್ ಎನ್ ಇಂಡಿವಿಜುವಲ್ ನಾವು ಫ್ಯಾಮಿಲಿ ಆ್ಯಂಡ್ ರಿಲೇಷನ್ಶಿಪ್ ಅಂತ ಬಂದಾಗ ಯಾವೆಲ್ಲ ಪ್ರಾಬ್ಲಮ್ಸ್ಗಳು, ಕನ್ಫ್ಯೂಷನ್ಸ್ಗಳನ್ನು ಫೇಸ್ ಮಾಡ್ತೀವಿ ಅಂತ ನೋಡ್ತಾ ಹೋಗೋಣ. ನಮ್ಮ ದಾಂಪತ್ಯ ಜೀವನಕ್ಕೆ ನಾವು ಕಾಲಿಟ್ಟು ಈಗ 5ರಿಂದ 10 ವರ್ಷ ಆಗಿದ್ದರೆ ನಾವು ನಮ್ಮ ಫ್ಯಾಮಿಲಿ ಆ್ಯಂಡ್ ರಿಲೇಷನ್ಶಿಪ್ಸ್ಗಳಲ್ಲಿ ಫೇಸ್ ಮಾಡ್ತಿರುವಂತಹ ಮೇನ್ ಪ್ರಾಬ್ಲಮ್ ಜನ್ರೇಷನ್ ಗ್ಯಾಪ್. ಯಾಕೆ ಜನ್ರೇಷನ್ ಗ್ಯಾಪ್? ಒಂದು ಕಡೆ ಈಗಾಗಲೇ ಏಜ್ ಆಗ್ತಿರುವಂತಹ ಅಪ್ಪ ಅಮ್ಮ, ಇನ್ನೊಂದು ಕಡೆ ಈಗಷ್ಟೇ ಸ್ಕೂಲ್ಗೆ ಹೋಗ್ತಿರುವಂತಹ ಮಕ್ಕಳು. ಇದರ ಮಧ್ಯೆ ನಾವು ನಮ್ಮ ಕರಿಯರ್ ಆ್ಯಂಡ್ ಬ್ಯಾಲೆನ್ಸಿಂಗ್ ಫ್ಯಾಮಿಲಿ ಲೈಫ್. ನಾವು ಈಗ ತಂದೆ ತಾಯಿಗಳಾಗಿದ್ದೀವಿ, ನಮ್ಮ ಮಕ್ಕಳು ನಮ್ಮದೇ ಜವಾಬ್ದಾರಿ. ಹಾಗಾಗಿ ನಾವು ಆ್ಯಸ್ ಅ ಪೇರೆಂಟ್ಸ್ ಆಗಿ ನಮ್ಮ ರೋಲ್ಸ್ ಆ್ಯಂಡ್ ರೆಸ್ಪಾನ್ಸಿಬಿಲಿಟೀಸನ್ನು ನಿಭಾಯಿಸುವ ಭರದಲ್ಲಿ ನಾವು ಕೂಡ ನಮ್ಮ ತಂದೆ ತಾಯಿಗಳಿಗೆ ಮಕ್ಕಳು ಅನ್ನುವಂತಹ ನಮ್ಮ ಆ ರೋಲನ್ನು ಮರಿತಾ ಇದ್ದೇವೆ. ಹೌದು, ಆ್ಯಸ್ ಅ ಪೇರೆಂಟ್ಸ್ ಇಟ್ಸ್ ಆರ್ ಡ್ಯೂಟಿ. ಆದರೆ ಇಲ್ಲಿ ನಾವೊಂದು ಮಿಸ್ಟೇಕನ್ನು ಮಾಡ್ತಾ ಇದ್ದೇವೆ. ನಾವು ನಮ್ಮ ತನು ಮನ ಧನ ಸಂಪೂರ್ಣವಾಗಿ ನಮ್ಮ ಮಕ್ಕಳ ಮೇಲೆ ಕಾನ್ಸಂಟ್ರೇಟ್ ಮಾಡಿದಾಗ ನಮ್ಮ ಮಕ್ಕಳು ಬಯಸಿದ, ಆಸೆ ಪಟ್ಟ, ಅದು ಅವರಿಗೆ ಬೇಕಾಗಿದೆಯೋ ಬೇಡವಾಗಿದೆಯೋ ಆ ಎಲ್ಲ ಥಿಂಗ್ಸ್ ಆ್ಯಂಡ್ ಸರ್ವಿಸಸನ್ನು ಪ್ರೊವೈಡ್ ಮಾಡ್ತಾ ಬರ್ತೇವೆ. ಇದರಿಂದ ಮಕ್ಕಳ ಸರ್ವತೋಮುಖ ಬೆಳವಣಿಗೆ ಸರಿಯಾಗಿ ಆಗೋದಿಲ್ಲ. ಆಮೇಲೆ ಇದರಿಂದ ನಾನು ಸರಿಯಾಗಿ ಪೇರೆಂಟಿಂಗನ್ನು ಮಾಡಿಲ್ವಲ್ಲ ಅಂತ. ಆದರೆ ಇದರೊಟ್ಟಿಗೆ ನಿಮಗೆ ಮತ್ತೆ ಇನ್ನೊಂದು ಗಿಲ್ಟ್ ಫೀಲ್ ಆಗುತ್ತೆ, ದಟ್ ನಾನು ನನ್ನ ಮಕ್ಕಳನ್ನ ನೋಡ್ಕೊಳ್ಬೇಕು, ನಾನು ನನ್ನ ಮಕ್ಕಳನ್ನ ಬೆಳೆಸಬೇಕು ಅನ್ನೋ ಸಲುವಾಗಿ ಮಗ ಅಥವಾ ಮಗಳಾಗಿ ನನ್ನ ಜವಾಬ್ದಾರಿಯನ್ನು ನಾನು ನಿಭಾಯಿಸಿಲ್ಲ ಅಲ್ವಾ ಅಂತ ಗಿಲ್ಟ್ ಕೂಡ ಫೀಲ್ ಆಗುತ್ತೆ. ಇದಕ್ಕೆಲ್ಲ ನೀವು ಕೇಳ್ಬೋದು, ಹಾಗಿರೋ ನಮಗೆ ಸೊಲ್ಯೂಷನ್ ಏನು ಅಂತ. ಬಟ್ ಟು ಬಿ ಫ್ರ್ಯಾಂಕ್, ಪ್ರತಿಯೊಂದು ಫ್ಯಾಮಿಲಿ ಕೂಡ ಅ ಯುನಿಕ್ ಫ್ಯಾಮಿಲಿ. ಒಂದು ಕುಟುಂಬ ಇರೋ ರೀತಿ ಇನ್ನೊಂದು ಕುಟುಂಬ ಇರೋದಿಲ್ಲ. ಸೊ ಹಾಗಾಗಿ ಆ್ಯಸ್ ಎ ಇಂಡಿವಿಜುವಲ್, ಆ್ಯಸ್ ಎ ಡಿಸಿಷನ್ ಮೇಕರ್ಸ್, ದಟ್ ವಿ ಹ್ಯಾವ್ ಟು ಮೇಕ್ ಅ ಡಿಸಿಷನ್ ಆನ್ ಆರ್ ಗ್ರೌಂಡ್ ಬೇಸಿಸ್. ಸ್ನೇಹಿತರೆ, ನಮಗೆ ಗೊತ್ತಿರಬೇಕು, ನಾವು ಈಗಾಗಲೇ ನಮ್ಮ ರೋಲ್ಸ್ ಆ್ಯಂಡ್ ರೆಸ್ಪಾನ್ಸಿಬಿಲಿಟೀಸ್ ಇನ್ ರಿಲೇಷನ್ಶಿಪ್ ಅನ್ನೋಂಥ ವಿಡಿಯೋದಲ್ಲಿ ನಾವು ನೋಡಿದ್ದೀವಿ. ಆ್ಯಸ್ ಎ ಇಂಡಿವಿಜುವಲ್ ನಾವು ಯಾವೆಲ್ಲ ರೋಲ್ಸನ್ನು ಪ್ಲೇ ಮಾಡ್ತೀವಿ ಅಂತ. ಟು ಬಿ ಫ್ರ್ಯಾಂಕ್, ಇವಾಗಿನ ಕಾಲದಲ್ಲಿ ಆಗ್ತಿರುವಂತಹ ಅದೆಷ್ಟೋ ಫ್ಯಾಮಿಲಿಗಳ ಇಶ್ಯೂಸ್ ಆ್ಯಂಡ್ ಫ್ಯಾಮಿಲಿ ಪ್ರಾಬ್ಲಮ್ಸ್ಗಳ ಮೂಲ ಕಾರಣ ನಾವು ನಮ್ಮ ರೋಲ್ಸ್ ಆ್ಯಂಡ್ ರೆಸ್ಪಾನ್ಸಿಬಿಲಿಟೀಸ್ನ ಸರಿಯಾಗಿ ನಿಭಾಯಿಸ್ತಾ ಇರೋದಿಲ್ಲ. ಅಥವಾ ನಮಗೆ ಹೇಳಿದ್ವಲ್ಲ, 2 ಜನ್ರೇಷನ್ಗಳನ್ನು ಬ್ಯಾಲೆನ್ಸ್ ಮಾಡೋದಕ್ಕೆ ಬರ್ತಿಲ್ಲ. ಒಂದು ಕಡೆ ಏಜ್ ಆಗ್ತಿರುವಂತಹ ಪೇರೆಂಟ್ಸ್, ಇನ್ನೊಂದು ಕಡೆ ಈಗಷ್ಟೇ ಅರಳ್ತಾ ಇರುವಂತಹ ನಮ್ಮ ಮಕ್ಕಳು. ಇದರ ಮಧ್ಯೆ ಇರುವ ಅಂದರೆ ನಾವು ಮತ್ತು ನಮ್ಮ ಸಂಗಾತಿ ಹೇಗೆ ಇರಬೇಕು, ನಮ್ಮ ದಾಂಪತ್ಯ ಜೀವನವನ್ನು ನಾವು ಹೇಗೆ ಮುಂದೆ ನಡೆಸ್ಕೊಂಡು ಹೋಗಬೇಕು, ಅದರೊಟ್ಟಿಗೆ ನಮ್ಮ ಕರಿಯರಲ್ಲಿ ನಾವು ಹೇಗೆ ಗ್ರೋತ್ ಕಾಡಬೇಕು ಅನ್ನೋಂಥ ಕನ್ಫ್ಯೂಷನ್ಸಲ್ಲೇ ನಾವು ನಮ್ಮ ದಿನಗಳನ್ನು ಕಳೀತಾ ಇದ್ದೇವೆ. ಹಾಗಿದ್ರೆ ಈ ಎಲ್ಲ ಸಮಸ್ಯೆಗಳಿಗೆ ಪರಿಹಾರ ಏನು? ಡೆಫಿನೆಟ್ಲಿ ಇದಕ್ಕೆ ಯಾವುದಕ್ಕೂ ಒಂದೇ ಈ ಫಾರ್ಮುಲಾವನ್ನು ಯೂಸ್ ಮಾಡಿದ್ರೆ ನಿಮ್ಮ ಲೈಫ್ ಸೂಪರ್ ಆಗಿರುತ್ತೆ ಅಂತ ಹೇಳೋದಕ್ಕೆ ಬರೋದಿಲ್ಲ. ಬಿಕಾಸ್ ಪ್ರತಿಯೊಂದು ಕುಟುಂಬದ ವಾತಾವರಣ, ಪ್ರತಿಯೊಂದು ಕುಟುಂಬದ ಪ್ರತಿಯೊಬ್ಬ ಸದಸ್ಯ ಕೂಡ ಯುನೀಕ್ ಆಗಿರ್ತಾರೆ. ಸೊ ನಮಗೆ ಯಾವುದೋ ಒಂದು ಫಾರ್ಮುಲಾ ವರ್ಕ್ ಆಗೋದಿಲ್ಲ. ನಾವಿಲ್ಲಿ ನಮ್ಮ ಕಾಮನ್ ಸೆನ್ಸ್ ಆ್ಯಂಡ್ ನಮ್ಮ ಪ್ರಾಬ್ಲಮ್ ಸಾಲ್ವಿಂಗ್ ಸ್ಕಿಲ್ಸನ್ನು ಯೂಸ್ ಮಾಡಿ ನಮ್ಮ ಫ್ಯಾಮಿಲಿಯನ್ನು ನಾವು ಬ್ಯೂಟಿಫೈ ಮಾಡಬೇಕು. ಹಾಗಿದ್ರೆ ನಾವು ಏನನ್ನೆಲ್ಲ ಮಾಡ್ಬೋದು ಅಂತ ಇಂದಿನ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ. ಈಗ ನಾವು ಮಕ್ಕಳ ಪಾಠನ ಸದ್ಯಕ್ಕೆ ಪಾಸ್ ಮಾಡಿರೋಣ. ನಾವು ಈಗ ಕಾನ್ಸಂಟ್ರೇಟ್ ಮಾಡಬೇಕಾಗಿರೋ ನಮ್ಮ ಏಜ್ ಆಗ್ತಿರುವಂತಹ ಪೇರೆಂಟ್ಸ್ಗಳ ಮೇಲೆ. ನಿಮ್ಮ ಮನಸ್ಸಲ್ಲಿ ಬರ್ಬೋದು, ಏನು ಮೇಡಮ್, ನಾವು ಆ್ಯಸ್ ಅ ಪೇರೆಂಟ್ಸ್ ನಾವು ನಮ್ಮ ಮಕ್ಕಳೇ ನಮ್ಮ ಜೀವನ ಅಂತ ತಿಳ್ಕೊಂಡಿದ್ದೀವಿ, ಅವ್ರಿಗೋಸ್ಕರ ನಾವು ಏನೇನೆಲ್ಲ ನಾವು ಸ್ಯಾಕ್ರಿಫೈಸಸನ್ನು ಮಾಡ್ತಿದ್ದೀವಿ, ನೀವು ನೋಡಿದ್ರೆ ಪಾಸ್ ಮಾಡಿ ಅಂತಿರಲ್ಲ. ಸ್ನೇಹಿತರೆ, ಇಲ್ಲಿ ನಾವು ಒಂದು ವಿಚಾರವನ್ನು ಮನನ ಮಾಡ್ಕೊಳ್ಬೇಕು. ನಾವು ನಮ್ಮ ಮಕ್ಕಳಿಗಾಗಿ ಹೇಗೆ ಯಾವೆಲ್ಲ ವಿಚಾರಗಳನ್ನು ಸ್ಯಾಕ್ರಿಫೈಸ್ ಮಾಡ್ತಾ ನಮ್ಮ ಪೇರೆಂಟಿಂಗನ್ನು ನಾವು ಮಾಡ್ತಾ ಇದ್ದೀವೋ, ಒಂದು ಕಾಲದಲ್ಲಿ ನಮ್ಮ ಪೇರೆಂಟ್ಸ್ಗಳು ಕೂಡ ಸೇಮ್ ಪ್ಯಾಟ್ರನನ್ನು ಫಾಲೋ ಮಾಡಿದರು. ಅಫ್ಕೋರ್ಸ್ ಅವರು ಕೂಡ ಕೆಲವೊಂದು ಮಿಸ್ಟೇಕ್ಸ್ಗಳನ್ನು ಮಾಡಿದರು ಪೇರೆಂಟಿಂಗ್ ಪ್ಯಾಟ್ರನ್ನಲ್ಲಿ. ಆದರೆ ಅವರಿಗೆ ಎಕ್ಸ್ಪೀರಿಯನ್ಸ್ ಇದೆ. ಅಫ್ಕೋರ್ಸ್ ಜನ್ರೇಷನ್ಸ್ ಗ್ಯಾಪ್ಸ್ ಇದ್ರೂ ಕೂಡ ಅವರಿಗಿರುವಂತಹ ಎಕ್ಸ್ಪೀರಿಯನ್ಸ್ ಮೇಲಿನ ಕಾಮನ್ ಸೆನ್ಸ್
ನಮಗೆ ನಮ್ಮ ಪೇರೆಂಟಿಂಗ್ ಮಾಡೋದಕ್ಕೆ ಹೆಲ್ಪ್ಫುಲ್ ಆಗುತ್ತೆ. ನೀವು ಈಗಾಗಲೇ ತುಂಬ ಸತಿ ಅಬ್ಸರ್ವ್ ಮಾಡಿರ್ಬೋದು, ಎಷ್ಟೋ ಟಫೆಸ್ಟ್ ವಿಚಾರಗಳನ್ನು ನೀವು ಹೊಡೆದು ಬಡ್ದು ಮಾಡೋರು ನಿಮ್ಮ ಮಕ್ಕಳು ನಿಮ್ಮ ಮಾತನ್ನು ಕೇಳಿರೋದಿಲ್ಲ. ಅದೇ ಅಜ್ಜ ಅಥವಾ ಅಜ್ಜಿ ಪ್ರೀತಿಯಿಂದ ತಲೆಸವರು ಹೇಳಿದಾಗ ನಿಮ್ಮ ಮಕ್ಕಳ ಮಾತನ್ನು ಕೇಳಿರ್ತಾರೆ. ಹೌಸ್ ಇಟ್ ಪಾಸಿಬಲ್? ನಿಮ್ಮ ಪೇರೆಂಟ್ಸ್ ಅವರು ನಿಮ್ಮನ್ನು ಬೆಳೆಸಬೇಕಾದ್ರೆ ಡೆಫಿನೆಟ್ ಆಗಿ ಲಾಟ್ಸ್ ಆಫ್ ಮಿಸ್ಟೇಕ್ಸ್ಗಳನ್ನು ಮಾಡಿದರೂ ಕೂಡ ಅವರು ಅದರ ಎಕ್ಸ್ಪೀರಿಯನ್ಸ್ ಆ್ಯಂಡ್ ನೀವು ಬೆಳೆದಂತಹ ರೀತಿಯನ್ನು ನೋಡಿ ಯಾವೆಲ್ಲ ಮಿಸ್ಟೇಕ್ಸ್ಗಳನ್ನು ಮಾಡಬಾರ್ದು ಅಂತ ಅರ್ಥಕೊಂಡು ನಿಮ್ಮ ಮಕ್ಕಳನ್ನು ಅವರು ಪ್ರೀತಿಯಿಂದ ಅವರಿಗೆ ಯಾವ ಭಾಷೆಯಲ್ಲಿ ಯಾವ ರೀತಿಯಲ್ಲಿ ಹೇಗೆ ಹೇಳಿದ್ರೆ ಕೇಳ್ತಾರೆ ಅನ್ನುವಂತಹ ಟೆಕ್ನಿಕನ್ನು ಯೂಸ್ ಮಾಡಿ ಕನ್ವಿನ್ಸ್ ಮಾಡ್ತಾರೆ. ಸೊ ಇಲ್ಲಿ ನಮಗೆ ನಾವು ಮಕ್ಕಳನ್ನು ಬೆಳೆಸಬೇಕು ಅನ್ನುವಂತಹ ಟೆನ್ಷನನ್ನು ನಮಗೆ ಅರ್ಧದಷ್ಟು ಕಡಿಮೆ ಮಾಡೋರೆ ನಮ್ಮ ಪೇರೆಂಟ್ಸ್. ಸೊ ನಾವು ನಮ್ಮ ಪೇರೆಂಟ್ಸ್ಗಳ ಹೆಲ್ಪನ್ನು ತೆಗೆದುಕೊಳ್ಳೋಣ. ಆಗ ನಮಗೆ ಎರಡು ರೀತಿಯಾದಂತಹ ಲಾಭ. ಒಂದು, ನಾವು ನಮ್ಮ ಮಕ್ಕಳಿಗೆ ಈಗ ಎಷ್ಟು ಟೈಮ್ ಕೊಟ್ಟು ನೋಡ್ಕೊಳ್ತಿದ್ದೀವಲ್ಲ ಅದರ ಅರ್ಧದಷ್ಟು ನೋಡಿಕೊಂಡ್ರೆ ಸಾಕು. ಉಳಿದ ಅರ್ಧ ಟೈಮನ್ನು ನಾವು ನಮ್ಮ ಕರಿಯರ್ನ ಮೇಲೆ ಫೋಕಸ್ ಮಾಡ್ಬೋದು, ಅಥವಾ ನಾವು ನಮ್ಮ ಸಂಗಾತಿಯೊಂದಿಗೆ ಒಂದೊಳ್ಳೆ ಕ್ವಾಲಿಟಿ ಟೈಮನ್ನು ಸ್ಪೆಂಡ್ ಮಾಡ್ಬೋದು. ಸೆಕೆಂಡ್ ಹೆಲ್ಪ್ಫುಲ್ ಏನಾಗುತ್ತೆ ನಮಗೆ, ನಾವು ನಮ್ಮ ತಂದೆ ತಾಯಿಗಳಿಗೆ ಆ್ಯಸ್ ಅ ಮಕ್ಕಳಾಗಿ ನಮ್ಮ ರೋಲ್ಸ್ ಆ್ಯಂಡ್ ರೆಸ್ಪಾನ್ಸಿಬಿಲಿಟೀಸ್ನ ಪ್ಲೇ ಮಾಡ್ಬೋದು. ಹೇಗೆ? ನಿಮ್ಮ ತಂದೆ ತಾಯಿಗಳನ್ನು ನೀವು ನೆಗ್ಲೆಕ್ಟ್ ಮಾಡೋ ಬದಲಾಗಿ ನಿಮ್ಮ ಲೈಫಿನ ಪಾರ್ಟ್ ಆಗಿ ಡೇ ಟು ಡೇ ಲೈಫಲ್ಲಿ ಅವರನ್ನು ಇನ್ಕ್ಲೂಡ್ ಮಾಡ್ತಾ ಬಂದಾಗ ಅವರಿಗೂ ಕೂಡ ಹೌದಪ್ಪ, ನನ್ನ ಮಗ ಅಥವಾ ನನ್ನ ಮಗಳು, ನನ್ನ ಸೊಸೆ, ನನ್ನ ಅಳಿಯ ನನಗೆ ಇವರು ಇಂಪಾರ್ಟೆನ್ಸ್ ಕೊಡ್ತಾ ಇದ್ದಾರೆ, ನನ್ನ ಅವಶ್ಯಕತೆ ಇವರ ಜೀವನಕ್ಕೆ ಇದೆ ಅಂತ ಅವ್ರ ಹೆಲ್ತನ್ನು ಅವ್ರು ಚೆನ್ನಾಗಿ ನೋಡ್ಕೊಳ್ತಾರೆ. ದೇ ವಿಲ್ ಬಿ ಬ್ಯುಸಿ. ಇದರಿಂದ ನಿಮಗೆ ನಿಮ್ಮ ತಂದೆ ತಾಯಿ, ಅತ್ತೆ ಮಾವ ಇವುಗಳ ಪ್ರೀತಿನೂ ಸಿಗುತ್ತೆ, ಮಕ್ಕಳ ಪ್ರೀತಿನೂ ಸಿಗುತ್ತೆ. ಸೊ ಈಗ ನಾವು ಈ ವಿಚಾರವನ್ನು 7 ಸ್ಟೆಪ್ ಆಫ್ ಟ್ರಾನ್ಸ್ಫಾರ್ಮೇಷನ್ನಲ್ಲಿ ಅಪ್ಲೈ ಮಾಡಿದಾಗ ಮುಂಚೆ ನಮಗೆ ಈ ವಿಚಾರವಾಗಿ ಅರಿವು ಇರ್ತಾ ಇರಲಿಲ್ಲ. ಸೊ ನಾವು ಫಸ್ಟ್ ಸ್ಟೇಜ್ನಲ್ಲಿ ಇದ್ವಿ. ಇನ್ ಕೇಸ್ ನಮಗೆ ಅರಿವು ಇದ್ದರೆ ನಾವು ಸೆಕೆಂಡ್ ಸ್ಟೇಜ್ನಲ್ಲಿ ಇದ್ವಿ. ನಮಗೆ ಅರಿವು ಇದ್ದು ಕೆಲವೊಂದು ಮಿಸ್ಟೇಕ್ಸ್ಗಳನ್ನು ಮಾಡ್ತಾ ಇದ್ದರೆ ನಾವು ಥರ್ಡ್ ಸ್ಟೇಜ್ನಲ್ಲಿ ಇದ್ವಿ. ಬಟ್ ಇವತ್ತು ನಮಗೆ ನಮ್ಮ ಪ್ರಾಬ್ಲಮ್ನ ಸೊಲ್ಯೂಷನ್ಸ್ ಏನು, ನಾವು ಯಾರೆಲ್ಲ ಸಹಾಯದೊಂದಿಗೆ 2 ಜನರೇಷನ್ಸ್ಗಳನ್ನು ಬ್ಯಾಲೆನ್ಸ್ ಮಾಡ್ಬೋದು ಅಂತ ತಿಳ್ಕೊಂಡಾಗ ನಾವು 4th ಸ್ಟೇಜಿಗೆ ಬಂದಿದ್ದೀವಿ. ಈಗ ನಾವು 5th ಸ್ಟೇಜ್ಗೆ ಎಲಿವೇಟ್ ಆಗಬೇಕು ಅಂತ ಅಂದರೆ 4th ಸ್ಟೇಜ್ನಲ್ಲಿ ನಮಗೆ ಆಲ್ರೆಡಿ ಗೊತ್ತಾಗಿದೆ ನಾವು ಯಾವೆಲ್ಲ ತಪ್ಪುಗಳನ್ನು ಮಾಡ್ತಿದ್ದೀವಿ, ಅದಕ್ಕೆ ಸೊಲ್ಯೂಷನ್ಸ್ ಏನು ಅಂತ. ಇಲ್ಲಿ ನಾವು ಖೋಖೋ ಆಟದ ಪ್ಯಾಟರ್ನನ್ನು ಇನ್ಕ್ಲೂಡ್ ಮಾಡ್ಕೊಳ್ಬೇಕು. ಎಷ್ಟೋ ಬಾರಿ ನಮಗೆ ನಮ್ಮ ಪೇರೆಂಟಿಂಗ್ನಲ್ಲಿ ಪ್ರಾಬ್ಲಮ್ ಆಗ್ತಿದೆ ಅಂದರೆ ನಾವು ನಮ್ಮ ಮಕ್ಕಳನ್ನು ಬೆಳೆಸುವಲ್ಲಿ ಕಷ್ಟಗಳನ್ನು ಎದುರಿಸ್ತಾ ಇದ್ದೀವಿ ಅಂತ ಅಂದರೆ ನಾವು ನಮ್ಮ ಪೇರೆಂಟ್ಸ್ಗಳಿಗೆ ಕೊಟ್ಟಾಗ ಅವರು ಅಲ್ಲಿಂದ ನಮಗೆ ಹೆಲ್ಪ್ ಮಾಡಿ ನಮ್ಮ ಮಕ್ಕಳನ್ನ ಬೆಳೆಸುವಲ್ಲಿ ನಮಗೆ ಸಹಾಯ ಮಾಡ್ತಾರೆ. ಇನ್ನು ಒಂದಷ್ಟು ಸಮಯದಲ್ಲಿ ನಾವು ನಮ್ಮ ತಂದೆ ತಾಯಿಗಳಿಗೆ ಪ್ರೀತಿಯನ್ನು ಕೊಡೋದಕ್ಕಾಗ್ತಿರೋದಿಲ್ಲ, ನಾವು ಅವರಿಗೆ ನೋಡ್ಕೊಳ್ಳೋದಕ್ಕಾಗ್ತಿರೋದಿಲ್ಲ ಅಂತ ಅಂದಾಗ ನಾವು ಆಗ ಮಕ್ಕಳಿಗೆ ಕೊಡಬೇಕು. ಆಗ ಮಕ್ಕಳು ನಮ್ಮ ತಂದೆ ತಾಯರಿಗೆ ಪ್ರೀತಿ ಮಾಡ್ತಾರೆ, ಆಗ ನಮ್ಮ ತಂದೆ ತಾಯರು ಮತ್ತೆ ನಮಗೆ ಪ್ರೀತಿ ಮಾಡ್ತಾರೆ. ಯಾಕಂದರೆ ನಾವು ಆ್ಯಸ್ ಅ ಇಂಡಿವಿಜುವಲ್ ನಮ್ಮ ತಂದೆ ತಾಯಿಗಳಿಗೆ ಮಕ್ಕಳು, ನಮ್ಮ ಮಕ್ಕಳಿಗೆ ನಾವು ಪೇರೆಂಟ್ಸ್. ನಾವು ಈ ವಿಚಾರವನ್ನು ಎಂದೂ ಕೂಡ ಮರೆಯೋದು ಬೇಡ. ನಾವು ಈ ವಿಚಾರವನ್ನು ಯಾವಾಗ ಮರಿತೀವೋ ಆಗಲೇ ಪ್ರಾಬ್ಲಮ್ಸ್. ಈಗ ನಾವು ನಮಗೆ ಸಿಕ್ಕಿರುವಂತಹ ಕ್ಲಾರಿಟಿಯನ್ನು ಅಪ್ಲೈ ಮಾಡ್ತಾ ಹೋಗೋಣ. ಅಫ್ಕೋರ್ಸ್ ಇದು ನಾನು ಹೇಳಿದಷ್ಟು ಸುಲಭನೂ ಅಲ್ಲ, ನೀವು ಅಂದ್ಕೊಂಡಿರುವಷ್ಟು ಕಷ್ಟನೂ ಅಲ್ಲ. ಬಿಕಾಸ್ ನಾವು ಅಂದ್ಕೊಂಡಿರ್ತೀವಿ ಈ ಕೆಲಸ ಆಗೋದಿಲ್ಲ ಅಂತ, ಬಟ್ ಡೆಫಿನೆಟ್ಲಿ ನಿಮಗೆ ಅದು ಹೆಲ್ಪ್ ಆಗುತ್ತೆ. ಸೊ ನಾವಿಲ್ಲಿ 2 ರೂಲ್ಸನ್ನು ಫಾಲೋ ಮಾಡೋಣ. ಇನ್ಸ್ಪೈಟ್ ಆಫ್ ಮೆನಿ ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸ್ ನಾವು ನಮ್ಮ ಪೇರೆಂಟ್ಸ್ಗಳ ಬಳಿ ಕುಳಿತುಕೊಂಡು ಓಪನ್ ಅಪ್ ಆಗಿ ಮಾತಾಡಿ ನಮಗಿರುವಂತಹ ಸಮಸ್ಯೆಗಳಿಗೆ ಸೊಲ್ಯೂಷನ್ಸನ್ನು ಹುಡ್ಕೊಳ್ಳೋಣ. ಸೆಕೆಂಡ್ ಪಾಯಿಂಟ್, ನಿಮ್ಮ ಪೇರೆಂಟಿಂಗ್ಗೆ ಹೆಲ್ಪ್ ಮಾಡೋದಕ್ಕೆ ನಿಜವಾಗ್ಲೂ ನಿಮ್ಮ ಪೇರೆಂಟ್ಸ್ ರೆಡಿ ಇರ್ತಾರೆ. ಆದರೆ ಇದಕ್ಕೆ ನಾವು ಸಿನಿಮಾ ಥರ 1, 2, 3, 4 ಟೇಕ್ಸ್ ತಗೊಳ್ಬೋದು. ಸೊ ಟೇಕ್ ಯರ್ ಚಾನ್ಸ್. ಒಮ್ಮೆ ಟ್ರೈ ಮಾಡಿ ನೋಡಿ. ನಾಳೆ ಮತ್ತೆ ಭೇಟಿಯಾಗೋಣ. ನಮಸ್ಕಾರ.